ಲಾಲ್ಬಾಗಲ್ಲಿ ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 26 ಈ ಸಂದರ್ಭದಲ್ಲಿ ಒಂದು 8 ದಿವಸ ಮುಂಚೆನೇ ಲಾಲ್ಬಾಗ್ ಶೋ ಪ್ರಾರಂಭ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಂದು, ಉಪಮುಖ್ಯಮಂತ್ರಿಗಳು ಇಬ್ಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಸುಮಾರು ಒಂದು 65 ವರ್ಷದಿಂದ ಬರ್ತಾ ಇದ್ದೀನಿ. ಚಿಕ್ಕ ಹುಡುಗರಾಗಿದ್ದಾಗಲೂ ಕೂಡ ಲಾಲ್ಬಾಗ್ ಶೋ ನೋಡೋಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ. ಈ ದಿನೇ ದಿನೇ ಹೊಸ ಹೊಸ ಶೈಲಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈ ಹಿಂದೆ ಕೂಡ ಕುವೆಂಪುರ ಬಗ್ಗೆ ಮಾಡ್ಕೊಂಡಿದ್ರು, ಕೆಂಪೇಗೌಡರ ಬಗ್ಗೆ ಮಾಡಿದ್ರು, ಅದೇ ರೀತಿ ಪುನೀತ್ ರಾಜ್ಕುಮಾರ್ ಮತ್ತು ಬಸವಣ್ಣವ್ರ ಬಗ್ಗೆ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ, ವಾಲ್ಮೀಕಿ ಬಗ್ಗೆ, ಈ ರೀತಿ ನಮ್ಮ ಹಿರಿಯರ ಹೆಸರಲ್ಲಿ, ಇತಿಹಾಸದ ಪುರುಷರ ಹೆಸರಲ್ಲಿ ಈ ಕಾರ್ಯಕ್ರಮಗಳನ್ನು ಅಂದರೆ ಫ್ಲವರ್ ಶೋ ಮಾಡ್ತಾರೆ. ಇವತ್ತು ವಿಶೇಷ ಏನಂದರೆ 3ನೇ ಶತಮಾನ 325ರಿಂದ ಹಿಡಿದು ಸುಮಾರು 1004ರವರೆಗೆ ಸುಮಾರು 7 ಶತಮಾನಗಳು ಕೋಲಾರದಿಂದ ಹಿಡಿದು ಮೈಸೂರುವರೆಗೂ ಆಳ್ದಂಥ ಗಂಗರಸರ ಬಗ್ಗೆ ಇವತ್ತು ಈ ವಿಶೇಷ ಫ್ಲವರ್ ಶೋ, ಹೂವಿನ ಶೋಗಳನ್ನು ಮಾಡಿದ್ದಾರೆ. ಮತ್ತು ಇದರಲ್ಲಿ ಯಾರ್ಯಾರು ಆ ಕಾಲದಲ್ಲಿ ರಾಜರುಗಳಾಗಿದ್ರಲ್ಲ ಅವರೆಲ್ಲ ಕೂಡ ಅವರೆಲ್ಲರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಆ ಕಾಲದಲ್ಲಿದ್ದಂಥ ಅವರು ಕಟ್ಟಿದಂಥ ದೇವಸ್ಥಾನಗಳು ಮತ್ತು ಇನ್ನೂ ಕೆಲವು ಬೇರೆ ಬೇರೆ ಕಟ್ಟಡಗಳ ಫೋಟೋಗಳು ಕೂಡ ಇಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಪುಸ್ತಕಗಳಲ್ಲಿ ಇದನ್ನೆಲ್ಲ ಓದ್ತಾ ಇದ್ವಿ. ಇವತ್ತು ಪ್ರಾಕ್ಟಿಕಲ್ ಆಗಿ ನೋಡುವಂಥ ಅವಕಾಶವನ್ನು ನಮ್ಮ ಲಾಲ್ಬಾಗ್ನ ಈ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಡೈರೆಕ್ಟ್ರು ಅವರೆಲ್ಲ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಣ್ಣಿಗೆ ಕಟ್ಟೋ ರೀತಿ ಇದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಇದನ್ನು ನೋಡಿ ಅಂತ ನಾನು ಕೂಡ ಜನರಲ್ಲಿ ಮನವಿ ಮಾಡಿ ಗಂಗರಸರ ಸುಮಾರು 700 ವರ್ಷಗಳ ಕಾಲ ಅವರ ಆಡಳಿತದಲ್ಲಿದ್ದಂಥ ಒಂದು ವೈಭವವನ್ನು ನಾವಿಲ್ಲಿ ನೋಡ್ಬೋದು. ಸಾಕಷ್ಟು ಇನ್ಫಾರ್ಮೇಷನ್ಸು ಆ 700 ವರ್ಷಗಳ ಇತಿಹಾಸ ಕೂಡ ನಮಗಿಲ್ಲಿ ಸಿಗುತ್ತೆ. ಇನ್ನೊಮ್ಮೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಇನ್ನಿತರ ಯಾರ್ಯಾರು ಕಾರಣಕರ್ತರು ಇಲ್ಲೆಲ್ಲ ನಮ್ಮ ಸೊಸೈಟಿ ಇದೆ, ಲಾಲ್ಬಾಗ್ ಕೋಆಪರೇಟಿವ್ ಸೊಸೈಟಿ ಎಲ್ಲರ ಸಹಕಾರದಿಂದ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು.